ಸೊ ಈ ಫರ್ಟಿಲಿಟಿ ರಿಲೇಟೆಡ್ ಸಿಂಪ್ಟಮ್ಸ್ ನೀವು ನಿಮ್ಮ ಹಸ್ಬೆಂಡ್ಸ್ ಅಲ್ಲಿ ಏನಾದ್ರೂ ನೋಡಿದ್ರೆ ಇದನ್ನ ಒಂದು ಸತಿ ಸ್ಪೆಷಲಿಸ್ಟ್ಗೆ ತೋರಿಸ್ಬೇಡಿ. ಏನಂದ್ರೆ ಹಸ್ಬೆಂಡ್ಸ್ ಒಂದೊಂದ್ಸತಿ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಥವಾ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತೀವಿ, ಅಂದ್ರೆ ಇಂಟರ್ಕೋರ್ಸ್ ಮಾಡಬೇಕು ಅಂತ ಗೊತ್ತಾದಾಗ ಅವ್ರಿಗೆ ಆಂಗ್ಸೈಟಿ ಶುರು ಆಗೋಗುತ್ತೆ. ಇದರಿಂದಾಗಿ ಅವ್ರಿಗೆ ಸೆಕ್ಸ್ ಮಾಡ್ಲಿಕ್ಕೆ ಕಷ್ಟ ಆಗಬಹುದು. ಎರಡನೇದು ಬಂದ್ಬಿಟ್ಟು ಎರೆಕ್ಷನ್ ಪ್ರಾಬ್ಲಮ್ಸ್, ಅಂದ್ರೆ ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಸ್ಪಿನೈಲ್ ಎರೆಕ್ಷನ್ ಕಂಟಿನ್ಯೂಸ್ ಆಗಿ ಇಲ್ಲದೆ ಇರಬಹುದು. ಅದೇ ತರ ಎಜಾಕ್ಯುಲೇಷನ್ ಪ್ರಾಬ್ಲಮ್ಸ್, ಅಂದ್ರೆ ಎಜಾಕ್ಯುಲೇಷನ್ ಆದಾಗ ಏನು ಸ್ಪರ್ಮ್ ಹೊರಗಡೆ ಬರದೇ ಇರಬಹುದು. ಈ ತರ ಕಂಡೀಷನ್ಸ್ ನೀವೇನಾದ್ರೂ ನೋಡಿದ್ರೆ ಅದನ್ನ ಒಮ್ಮೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊಳ್ಳಿ. ಯಾಕಂದ್ರೆ ಇದೆಲ್ಲ ನಿಮ್ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಗೆ ಕಾರಣ ಆಗಬಹುದು. ಇದ್ರ ಜೊತೆಗೆ ಕೆಲವೊಮ್ಮೆ ಹಸ್ಬೆಂಡ್ಸ್ ಅಲ್ಲಿ ತುಂಬಾ ಎಕ್ಸೆಸಿವ್ ವೇಟ್ ಗೇನ್ ಆಯ್ತು, ಅಥವಾ ಸಡನ್ ವೇಟ್ ಲಾಸ್ ಆಯ್ತು, ಮತ್ತೆ ಯೂರಿನೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು, ಅಥವಾ ತುಂಬಾ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಸ್ಲೀಪ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದಾಗ, ಅಥವಾ ಸೆಕ್ಷುವಲ್ ಫ್ರೀಕ್ವೆನ್ಸಿ ಮತ್ತೆ ಸೆಕ್ಷುವಲ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಟ್ರೈ ಟು ಸಿ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇದು ಕ್ಯಾನ್ ಬಿ ಅ ಸಿಂಪಲ್ ಹಾರ್ಮೋನ್ ಆರ್ ಇಟ್ ಕ್ಯಾನ್ ಬಿ ಅ ವೈಟಮಿನ್ ಡೆಫಿಷಿಯನ್ಸಿ, ಇಲ್ಲ ಅಂದ್ರೆ ಇದು ಡಯಾಬಿಟಿಸ್ ಒಂದು ಸಿಂಪ್ಟಮ್ ಆಗಿರಬಹುದು. ಸೊ ಈ ಇನ್ಫಾರ್ಮೇಶನ್ ನೀವು ನಿಮ್ಮ ಹಸ್ಬೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ.